ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 77 ವರ್ಷ ಕಳೆದ್ರೂ ಇಂದಿಗೂ ದಲಿತರು ಹೋಟೆಲ್ಗಳಿಗೆ, ದೇವಾಲಯಗಳಿಗೆ ಪ್ರವೇಶ ನಿರಾಕರಣೆ, ಸಾಮಾಜಿಕ ಬಹಿಷ್ಕರಿಸಿ ಪ್ರಾಣಿ ಪಕ್ಷಿಗಳಿಗೂ ಕಡಿಯಾಗಿ ಬದುಕುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ದಲಿತ ಹಕ್ಕುಗಳ ಸಮಿತಿ ರಾಜ್ಯ ಮುಖಂಡ ಯು ಬಸವರಾಜ್ ಹೇಳಿದ್ದಾರೆ. ದಲಿತ ಹಕ್ಕುಗಳ ಸಮಿತಿ ನೇತೃತ್ವದಲ್ಲಿ ಮಹಮ್ಮದ್ ಹಸನ್ ಖಾನ್ ಭವನದಲ್ಲಿ ಆಯೋಜಿಸಲಾಗಿದ್ದ ದಲಿತ ವಿಮೋಚನೆಯ ದಾರಿ ಡಿಎಚ್ಎಸ್ ಹೋರಾಟಗಳ ಕುರಿತು ಕಾರ್ಯಕರ್ತರ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, 50,000 ಎಕರೆ ಜಮೀನುಗಳನ್ನು ಉದ್ಯಮ ಸ್ಥಾಪಿಸುವವರಿಗೆ ನೀಡುವ ಸರ್ಕಾರಗಳು ಬಡತನ, ಅಸಹಾಯಕ ಸ್ಥಿತಿಯಲ್ಲಿರುವ ದಲಿತರಿಗೆ ಸ್ವಾವಲಂಬಿಯಾಗಿ ಬದುಕು ನಡೆಸಲು ನೀಡಲಾಗುತ್ತಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಂತವರಿಗೆ 10 ಲಕ್ಷ ರೂಪಾಯಿಗಳ ಬಡ್ಡಿ ರಹಿತ ಸಾಲ, 10 ಲಕ್ಷ ರೂಪಾಯಿಗಳಲ್ಲಿ ಸುಮಾರು 7.5 ಲಕ್ಷ ರೂಪಾಯಿಗಳು ಸಹಾಯಧನ ಇರತಕ್ಕಂಥ 2.5 ಲಕ್ಷಕ್ಕೆ ಬಡ್ಡಿ ಇಲ್ಲದೆ ಇರತಕ್ಕಂಥ ಸಾಲವನ್ನು ಕೊಡಬೇಕು ಅಂತೇಳಿ ನಾವಿವತ್ತು ಕೇಳಬೇಕಾಗಿದೆ. ಬಂಡವಾಳದಾರರಿಗೆ ಮಾತ್ರವೇ 16,000 ಕೋಟಿ ರೂಪಾಯಿ 5 ವರ್ಷ ಬಡ್ಡಿ ಇರಲಾರ್ದಂಗೆ ಸಾಲ ಕೊಡ್ತಾ ಇದ್ದೀರಿ. ಬಡ್ಡಿ ಇರಲಾರ್ದಂತ ಸಾಲ ರೈತರಿಗೂ ಕೊಡ್ತಾ ಇದ್ದೀರಿ, ನಮಗೆ ಯಾಕೆ ಕೊಡೋದಿಲ್ಲ ಅಂತ ನಾವಿವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಈ ತಾರತಮ್ಯದ ವಿರುದ್ಧ ಕೂಡ ನಾವು ಹೋರಾಟ ಮಾಡಬೇಕಾಗಿದೆ. ಅವ್ರಿಗೊಂದು ನಮಗೊಂದು ಅಂತೇಳಿ ನೀವು ನೀತಿಯನ್ನು ಅನುಸರಿಸ್ತಾ ಇದ್ದೀರಿ, ಸರ್ಕಾರನೇ ತಾರತಮ್ಯ ಮಾಡ್ತಾರೆ. ಆದ್ರಿಂದ ಈ ತಾರತಮ್ಯ ನೀತಿಯ ವಿರುದ್ಧ ಹೋರಾಡೋದ್ರ ಮೂಲಕ ಒಂದು ಕಡೆ ಭೂಮಿಯನ್ನು ಪಡ್ಕೋಬೇಕು, ಇನ್ನೊಂದು ಕಡೆಗೆ ನಮ್ಮ ಕಾಲ ಮೇಲೆ ನಾವು ನಿಂದಿರೋದಕ್ಕೆ ಸ್ವಯಂ ಉದ್ಯೋಗಕ್ಕೆ ಬೇಕಾದಷ್ಟು ಸಾಲ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ಕಡೆಗೆ ಸರ್ಕಾರದಲ್ಲಿರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಿ ನಮ್ಮ ಯುವಕರಿಗೆ ಯಾರು SSLC ಓದಿದ್ದಾರೆ, ಯಾರು PUC ಓದಿದ್ದಾರೆ, ಯಾರು ಡಿಗ್ರಿ ಓದಿದ್ದಾರೆ, ಈ ಸರ್ಕಾರಿ ಹುದ್ದೆಗಳನ್ನು ತುಂಬಬೇಕು. ಮಾತ್ರ ಅಲ್ಲ, ಖಾಸಗಿ ಕೈಗಾರಿಕೆಗಳಿದ್ದಾವೆ, ಆ ಖಾಸಗಿ ಕೈಗಾರಿಕೆಗಳು, ಕಂಪನಿಗಳಲ್ಲಿ ಕೂಡ ಇವತ್ತು ದಲಿತ ಸಮುದಾಯಗಳಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಉದ್ಯೋಗದ ಮೀಸಲಾತಿಯನ್ನು ಜಾರಿಗೆ ತರಿ ಅಂತೇಳಿ ಇವತ್ತು ನಾವು ಸರ್ಕಾರವನ್ನು ಕೇಳಬೇಕು. ಈ 2 ಸ್ವಾವಲಂಬಿ ಆರ್ಥಿಕ ನೀತಿಗಳ ಮೂಲಕ ಮಾತ್ರವೇ ನಾವು ಸ್ವಾಭಿಮಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಡಾಕ್ಟರ್ BR ಅಂಬೇಡ್ಕರ್ ಹೇಳಿದರು, ಯಾಕೆ ನಾವು ಹಳ್ಳಿಗಳಲ್ಲಿರ್ತಕ್ಕಂಥ ಶ್ರೀಮಂತರಿಂದ, ನಗರ ಪ್ರದೇಶಗಳಲ್ಲಿರ್ತಕ್ಕಂಥ ಶ್ರೀಮಂತರಿಂದ ದಬ್ಬಾಳಿಕೆ ಒಳಗಾಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಒಂದು ಸ್ವಾವಲಂಬಿಯಾದಂಥ ಆರ್ಥಿಕ ಭದ್ರತೆ ಇಲ್ಲದಿರೋದ್ರಿಂದ ನಾವು ದಬ್ಬಾಳಿಕೆ ಒಳಗಾಗ್ತಾ ಇದ್ದೀವಿ. ಆ ಆರ್ಥಿಕ ಸ್ವಾವಲಂಬನೆ ಬಂತು ಅಂತ ಹೇಳಿದ್ರೆ ನಮ್ಮೊಳಗಿನ ಸ್ವಾಭಿಮಾನ, ಗೌರವದ ಬದುಕಿಗಾಗಿ ಒಂದು ಬಲವಾದಂತಹ ಆಂದೋಲನವನ್ನು ಕಟ್ಟುತ್ತೆ. ಸಮಾರಂಭದಲ್ಲಿ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ರಾಜಣ್ಣ, ಜಿಲ್ಲಾಧ್ಯಕ್ಷ ಸುಧಾಮ ದನ್ನಿ, ಪಾಂಡುರಂಗ ಮಾವಿನ್ಕ, ಖಜಾಂಚಿ ಚಂದ್ರು ಮರ್ಗೋಳ್ ಸಭೆಯಲ್ಲಿ ಉಪಸ್ಥಿತರಿದ್ದರು. ಜಿಲ್ಲೆಯ ಎಲ್ಲ ತಾಲೂಕುಗಳ ಪ್ರಮುಖ ಮುಖಂಡರು ಶಿಬಿರಾರ್ಥಿಗಳಾಗಿ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.